ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನಿಂದ ಅನಧಿಕೃತ ಕಟ್ಟಡ ಕಾಮಗಾರಿ ನಡೆದಿದೆ. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿರುವುದು. ನಗರದ ಹೊರಭಾಗದಲ್ಲಿ ಅಕ್ರಮವಾಗಿ ಈ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಅನಧಿಕೃತವಾಗಿ ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಶ್ರೀ ಚೈತನ್ಯ ಶಾಲೆಯ ಮಾಲೀಕರು. ಈ ರೀತಿ ಕಾನೂನು ಬಾಹಿರವಾಗಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಕಸರತ್ತು ನಡೆಸಿದ್ದಾರೆ. ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಅನಧಿಕೃತವಾಗಿ ಶಾಲೆಯ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗೂಳಿಮಂಗಲ ಮತ್ತು ಗೊಟ್ಟಮಾರನಹಳ್ಳಿ ಗ್ರಾಮದಲ್ಲಿರುವಂತಹ ಕಟ್ಟಡ ಇದು. ನಗರದ ಹೊರವಲಯದಲ್ಲಿ ಸಾಕಷ್ಟು ಪರ್ಮಿಷನ್ಗಳನ್ನ ತಗೊಳ್ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಬೇಕು. ಆದರೆ ಇಲ್ಲಿ ಅದು ಯಾವುದೂ ಕೂಡ ಆಗಿಲ್ಲ. ಅನಧಿಕೃತವಾಗಿ ತಮಗೆ ಹೇಗೆ ಬೇಕೋ ಹಾಗೆ ಮನಸ್ಸೋ ಇಚ್ಛೆಯಲ್ಲಿ ಜಾಗ ನಮ್ದಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದ ಹಾಗೆ ಕಟ್ಟಡ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಅದು ಶಾಲೆಯ ಕಟ್ಟಡ ನಿರ್ಮಾಣ ಅನ್ನೋದು ಗೊತ್ತಾಗ್ತಾ ಇದೆ. 3 ಅಂತಸ್ತಿನ ಕಟ್ಟಡ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಬಟ್ ಇದಕ್ಕೆ ಬೇಕಾಗಿರುವಂಥ ಪರ್ಮಿಷನ್ಗಳಾಗಲಿ, ಪಾಲಿಸಬೇಕಾಗಿರುವಂಥ ನಿಯಮಗಳಾಗಲಿ ಯಾವುದೊಂದನ್ನು ಕೂಡ ಪಾಲಿಸಿಲ್ಲ. ಎಲ್ಲವನ್ನು ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ಅವ್ರಿಗೆ ಹೇಗೆ ಬೇಕು ಹಾಗೆ ಈ ರೀತಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ. ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂದಾಗ ಅದಕ್ಕೆ ಅದರದ್ದೇ ಆದಂಥ ನಿಯಮಗಳಿರುತ್ತೆ. ಮೊದಲಿಗೆ BDAಯಿಂದ ಅನುಮತಿ ಪಡೆದುಕೊಳ್ಬೇಕಾಗುತ್ತೆ. ಯಾವ ರೀತಿ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅನ್ನೋದರ ಬ್ಲೂ ಪ್ರಿಂಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದೆಲ್ಲವೂ ಸರಿಯಾಗಿದೆಯಾ ಅಥವಾ ನಿಯಮಗಳ ಅನುಸಾರ ಇದೆಯಾ, ಇಲ್ಲದಿದ್ದರೆ ಅದರಲ್ಲಿ ಮತ್ತೆ ಏನು ಕರೆಕ್ಷನ್ಗಳಾಗಬೇಕು, ಒಂದು ವೇಳೆ ಅದಾಗಲಿಲ್ಲ ಅಂದರೆ ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ BDA ಆ ಬ್ಲೂ ಪ್ರಿಂಟ್ ನೋಡಾದ್ಮೇಲೆ ಹೇಳುತ್ತೆ. ನಂತರದ ಬದಲಾವಣೆಗಳು ಮಾಡಿಕೊಂಡು ಬ್ಲೂ ಪ್ರಿಂಟ್ಗೆ ಅಪ್ರೂವ್ ಪಡ್ಕೊಂಡು ಅದಾದಮೇಲೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಯಾವ ನಿಯಮವನ್ನು ಕೂಡ ಪಾಲನೆ ಮಾಡಿಲ್ಲ. ಎಷ್ಟು ಮಹಡಿಗಳು ಕಟ್ಟಬೇಕು ಈ ಜಾಗದಲ್ಲಿ ಅದೆಲ್ಲದಕ್ಕೂ ಕೂಡ ಒಂದು ರಿಸ್ಟ್ರಿಕ್ಷನ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾವ ಉದ್ದೇಶಕ್ಕೆ ಕಟ್ಟಡ ಕಟ್ತಾ ಇರೋದು, ಕಟ್ಟಡದಲ್ಲಿ ಏನೆಲ್ಲ ಚಟುವಟಿಕೆಗಳು ಅಂದರೆ ವಾಣಿಜ್ಯ ಚಟುವಟಿಕೆಗಳಿಗ, ಶಾಲೆ ಅಥವಾ ಕಾಲೇಜ ಏನು ಅಂತ ಅದು ಯಾವುದಕ್ಕೂ ಇಲ್ಲಿ ಗಮನ ಹರಿಸಿಲ್ಲ. BDO ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು. PDO ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಮಗಾರಿ ಬಗ್ಗೆ ಅವರು ಪರಿಶೀಲಿಸಿದ್ದಾರೆ. ಯಾವುದೇ ರೀತಿ ಪರ್ಮಿಷನ್ನೇ ಇಲ್ಲದೆ ಈ ರೀತಿ ಕಟ್ಟಡ ಹೇಗೆ ಕಟ್ತಾ ಇದ್ದೀರಿ ಅಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿದ್ದಂಥ ಸ್ಥಳೀಯರು ಮಾಹಿತಿ ಕೊಟ್ಟಿದ್ರಿಂದ PDOಗೆ ಗಮನಕ್ಕೆ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದಾರೆ. ಇದು ಯಾವ ರೀತಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೀರಿ, ಯಾವುದೊಂದು ಪರ್ಮಿಷನನ್ನು ತೆಗೆದುಕೊಳ್ಳದೆ ಈ ರೀತಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ. ಶಾಲೆ ಕಟ್ಟಡ ಇದು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಂತ ಹೇಳಿ ಶಾಲೆ ಕಟ್ಟಡ ಕಟ್ಟಬೇಕು ಅಂದಾಗಲೂ ಅಷ್ಟೇ ನಮ್ಮ ನೀಲನಕ್ಷೆ ಹೇಗಿದೆ ಮತ್ತು ಯಾವ ರೀತಿ ಬಿಲ್ಡಿಂಗ್, ಎಷ್ಟು ಅಂತಸ್ತಿನ ಬಿಲ್ಡಿಂಗ್ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು BDAಗೆ ಕೊಟ್ಟು ಪ್ರಸ್ತಾವನೆ ಕೊಟ್ಟು ಅದಕ್ಕೆ ಅಪ್ರೂವಲ್ ಪಡ್ಕೊಂಡು ಮುಂದುವರಿಬೇಕು. ಬಟ್ ಅದು ಯಾವುದನ್ನು ಮಾಡಿಲ್ಲ ಇವರು. ಹೀಗಾಗಿ ಅನಧಿಕೃತ ಕಟ್ಟಡ ನಿರ್ಮಾಣದ ಬಗ್ಗೆ ಮಾಹಿತಿ ಸಿಕ್ಕಿ PDO ಭೇಟಿ ಕೊಟ್ಟಿದ್ದಾರೆ. ಏನೇ ಇದ್ರು BDAನವರೇ ಕೊಡ್ತಾರೆ. ಅವರು ಎಲ್ಲಾನು ಕಂಡೀಷನ್ಸ್ ಹಾಕಿ ಕೊಡ್ತಾರೆ. ನಾವು ಅದನ್ನ ನೋಡಿಕೊಂಡು ನಾವು ಪಂಚಾಯತಿಯಿಂದ ಈ ಥರ ಅಕ್ಕಪಕ್ಕದವ್ರಿಗೆ ಏನು ಸಮಸ್ಯೆ ಆಗಬಾರ್ದು, ಮಿನಿಮಮ್ ಏನು ನಮ್ಮ ಬೈಲಾಸಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಹಾಕಿ ನಾವು ಕೊಡೋದು ಸರ್ ಪರ್ಮಿಷನ್. ಆ ಥರ ತೊಗೊಂಡು ಮಾಡಬೇಕು. ದೊಡ್ಡದು ಕಟ್ತಾರೆ, ಯಾಕೆ ಹಂಗೆ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಸರ್. ಎಲ್ಲ ಮಾಡೋದು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ, ಅದೊಂದು ಮಾಡ್ಕೊಂಡ್ರೆ ಮುಗಿದೋಗಿರೋದು. ಇದೇ ಬಿಲ್ಡಿಂಗ್ ಮೇಲೆ ಪರ್ಮಿಷನ್ ತೊಗೊಳಕ್ಕೆ ಆಗುತ್ತೆ? ಅದೇ ಸರಿ, ಫೈನ್ ಹಾಕ್ತಾರೆ ಸರ್. BDA ಫೈನ್ ಹಾಕಿ ಕೊಡ್ತಾರೆ. ಆಗಿದ್ದಾವೆ ಈ ಥರ ಕೇಸ್ಗಳು ಬೇರೆ ಕಡೆ. ಅವ್ರು ಏನು ಮಾಡ್ತಾರೆ, 100% ಫೈನ್ ಆಗುತ್ತೆ. ವಿದೌಟ್ ಇದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಲ್ಲ, ಎಷ್ಟಾಗಿದೆ ಅಂತ ಇದ್ರ ಮೆಜರ್ಮೆಂಟ್ ತೊಗೊತಾರೆ. ಮೆಜರ್ಮೆಂಟ್ ತೊಗೊಂಡು ಫೈನ್ ಹಾಕ್ತಾರೆ. ಫೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಯಾವ ಥರ ಮಾಡ್ತಾರೆ ನನಗೆ ಗೊತ್ತಿರೋಂಗೆ 100% ಫೈನ್ ಬೀಳುತ್ತೆ. ಅಲ್ಲ, ಅದು ಅಂದರೂ ಅದು ಎಲ್ಲ ಹಾಕ್ಕೊಡ್ತಾರೆ ಸರ್. ಅವರು ಬಂದು ಚೆಕ್ ಮಾಡ್ತಾರೆ ಸರ್. ಈಗ ಫೈನ್ ಹಾಕ್ಬೇಕಂದ್ರೆ ಬಂದು ಎಲ್ಲ ನೋಡ್ತಾರೆ ಅವರು. ಸರ್ ಅದೆಲ್ಲ ನೋಡಿ ಯಾವ ಥರ ಏನು ಅವರು ಹೇಳ್ತಾರೆ. ಆಮೇಲೆ ಆ ಕಾಪಿ ಅವ್ರು ನಮಗೂ ಸಬ್ಮಿಟ್ ಮಾಡಬೇಕು. ಅದೆಲ್ಲ ಚೆಕ್ ಮಾಡಿಕೊಂಡು ಈಗ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಫೈನ್ ಹಾಕ್ತಾರೆ. ಅದು ಈ BDA ನಾಮ್ಸ್ ಪ್ರಕಾರ ಅಂದರೆ ಆಗಿಲ್ಲ ಸರ್. ಅದೇ ಈಗ ನೋಡಬೇಕು ಫರ್ದರ್ ಏನು ಮಾಡಬೇಕು, ಎಷ್ಟು ಕೊಡಬೇಕಾಗಿತ್ತು ಅದೇ ನೋಡೋಣ ಸರ್. ಅವ್ರು ಫೈನ್ ಹಾಕಿ ಏನಾದರೂ ಕೊಡ್ತಾರಾ ಅಥವಾ ಇನ್ನು ಬರೀ ಫೈನ್ ಹಾಕಿ ಬಿಡ್ತಾರಾ ಅನ್ನೋ ಪ್ರಶ್ನೆ ಸರ್. ಹಂಗಿದ್ದಾಗ ಅವ್ರು ಕೊಡಲ್ಲ ಅಂದರೆ ಇವರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಆಗಲ್ಲ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ನಿಂದ ರಘುಪಾಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಒಂದು ಶಾಲಾ ಕಟ್ಟಡ ಕಟ್ಟಬೇಕು ಅಂದರೆ ಒಂದು ಪ್ರಾಧಿಕಾರ ಇರುತ್ತೆ, ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೂ ಲೆಕ್ಕಕ್ಕಿಲ್ವಾ ಅಂತ ಎಲ್ಲವನ್ನು ಗಾಳಿಗೆ ತೂರಿ ಅವ್ರಿಗೆ ಬೇಕಾದ ಹಾಗೆ ಕಟ್ಟಡ ಕಟ್ತಾ ಇರೋದು. ಏನ್ಯಾವ ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ಯಾವ ರೀತಿ ಅನಧಿಕೃತ ನಿರ್ಮಾಣಕ್ಕೆ ಮುಂದಾಗಿದ್ರು ಇಲ್ಲಿ?
ವಿಜಯ್, ಶಾಲಾ ಕಟ್ಟಡದ ನಿರ್ಮಾಣದ ವಿಚಾರವಾಗಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅವರು ದೊಡ್ಡ ಮಟ್ಟದಂತ ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ ಕಾನೂನು ಬಾಹಿರ ಚಟುವಟಿಕೆಯನ್ನ ನಡೆಸಿರುವಂಥದ್ದು, ಅದು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಇಂಥದ್ದೊಂದು ದೊಡ್ಡ ಮಟ್ಟದ ಉಲ್ಲಂಘನೆ ಆಗಿರುವಂಥದ್ದು. ಯಾಕಂದ್ರೆ ಇವತ್ತು ಶ್ರೀ ಚೈತನ್ಯ ಶಾಲೆ ಏನಿದೆ ಅದು ಒಂದು ಸ್ಕೂಲನ್ನು ನಿರ್ಮಾಣ ಮಾಡ್ತಿರುವಂಥದ್ದು ಬೆಂಗಳೂರು ನಗರ ಜಿಲ್ಲೆ ಸರ್ಜಾಪುರ ಹೋಬಳಿಯಲ್ಲಿರುವಂತಹ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸುಮಾರು 3 ಎಕರೆ ಪ್ರದೇಶದಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದೆ. ಆದರೆ ಈ ಒಂದು ಜಾಗ ಏನಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಬದಲಾವಣೆ ಆಗಿರುವಂತಹ ಜಾಗ. ಅಲ್ಲಿ ಯಾವುದೇ ಒಂದು ಚಟುವಟಿಕೆ ಮಾಡಬೇಕಾದ್ರೆ, ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಅವರು ಮೊದಲಿಗೆ BDA ಗಮನಕ್ಕೆ ತರಬೇಕು. BDAನಲ್ಲಿರುವಂತಹ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದರಿಂದ ಅಧಿಕೃತವಾದಂತಹ ಒಂದು ಅನುಮೋದಿತ ನಕ್ಷೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಆ ನಕ್ಷೆಯನ್ನ ಪಡ್ಕೊಂಡ ನಂತರವಷ್ಟೇ ಸ್ಥಳೀಯ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿರುವಂತಹ PDO ಅಂದ್ರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಏನಿರ್ತಾರೆ ಅವರ ಗಮನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಅವರಿಂದಲೂ ಕೂಡ ಒಂದು ಲೈಸೆನ್ಸ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಅದಾದ ನಂತರವಷ್ಟೇ ಅವರು ಯಾವುದೇ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಾಡಿರುವಂಥದ್ದು BDAಗೂ ಕೂಡ ಮಾಹಿತಿ ಕೊಟ್ಟಿಲ್ಲ, ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲೂ ಕೂಡ ಯಾವುದೇ ಮಾಹಿತಿಯನ್ನು ಕೊಡದೆ ರಾಜಾರೋಷವಾಗಿ ಒಂದು ಅನಧಿಕೃತ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡ್ತಿರುವಂಥದ್ದು. ಇದು ಕಂಪ್ಲೀಟ್ ಆಗಿ ಒಂದು ದೊಡ್ಡ ಮಟ್ಟದ ಉಲ್ಲಂಘನೆ ಆಗುತ್ತೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗ್ತಿರುವಂಥದ್ದು. ಅಂದ್ರೆ ಇವರ ಉಲ್ಲಂಘನೆ, ಇವರ ಕಾನೂನು ಬಾಹಿರ ಚಟುವಟಿಕೆ ಎಷ್ಟು ದೊಡ್ಡ ಮಟ್ಟದ್ದು ಅಂತ ಇದರಲ್ಲೇ ನಮಗೆ ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ಅಷ್ಟು ಒಂದು ದೊಡ್ಡ ಮಟ್ಟದ ಉಲ್ಲಂಘನೆ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಒಂದು ದೂರನ್ನ ಸಬ್ಮಿಟ್ ಮಾಡ್ತಾರೆ. ಸ್ಥಳೀಯ PDOಗೆ ಸಬ್ಮಿಟ್ ಮಾಡಿದಂತಹ ಸಂದರ್ಭದಲ್ಲಿ PDO ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜೊತೆಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಇಒ ಕೂಡ ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅವರು ಕಂಪ್ಲೀಟ್ ಆಗಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣ ಮಾಡ್ತಿರುವಂತದ್ದು ಕಂಡು ಬರುತ್ತೆ. ಕೂಡಲೇ ಆ ಒಂದು ಶಾಲೆಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಶಾಲಾ ಕಟ್ಟಡ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು, ಜೊತೆಗೆ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯಬಾರದು. BDAಯಿಂದ ಅನುಮೋದಿತ ನಕ್ಷೆಯನ್ನ ಪಡೆದುಕೊಂಡು ಬಂದ ನಂತರವಷ್ಟೇ ನೀವು ಕಾಮಗಾರಿ ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಆ ಶಾಲೆಗೆ ಈಗ ಬೀಗ ಜಡಿದಿರುವಂಥದ್ದು. ಯಾವುದೇ ರೀತಿಯಾದಂಥ ಕಾಮಗಾರಿ ನಡೆಸೋದಕ್ಕೆ ಸದ್ಯಕ್ಕೆ ಅಲ್ಲಿ ಅವಕಾಶವನ್ನು ನೀಡಲಾಗಿಲ್ಲ. ವಿಜಯ್, ರಘುಪಾಲ್ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ದಾಖಲೆಗಳನ್ನೇ ಫೋರ್ಜರಿ ಮಾಡಿ ಅಕ್ರಮ ಕಟ್ಟಡ ಕಾಮಗಾರಿಗೆ ಮುಂದಾಗಿದ್ರು. ಅನುಮತಿನೂ ಪಡೆದಿಲ್ಲ. ಅನುಮತಿಯ ದಾಖಲೆಯನ್ನ ಹೇಗೆ ಹೊಂದಿದ್ರು? ಹಾಗಿದ್ರೆ ಅಧಿಕಾರಿಗಳ ಸಹಿ ಮತ್ತು ಸೀಲ್ ಕೂಡ ಫೋರ್ಜರಿ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿದವರಿಗೆ ನಕಲಿ ದಾಖಲೆಯನ್ನ ತೋರಿಸ್ತಾ ಇದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ಸಹಿ ಮತ್ತೆ ಸೀಲನ್ನ ನಕಲಿ ಮಾಡಿದ್ರೂ ಕೂಡ ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಘುಪಾಲ್, ಇಲ್ಲಿ ಕೇವಲ ಅನಧಿಕೃತ ಕಟ್ಟಡ ನಿರ್ಮಾಣ ಅಷ್ಟೇ ಅಲ್ಲ, ಇದು ಸೀರಿಯಸ್ ಅಫೆನ್ಸ್. ಇದು ಅಧಿಕಾರಿಗಳ ಸಹಿ ಮತ್ತೆ ಸೀಲನ್ನೇ ನಕಲು ಮಾಡಿದ್ದಾರೆ. ಫೋರ್ಜರಿಯ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾರ ಗಮನಕ್ಕೂ ಇಲ್ಲಿವರೆಗೂ ಬಂದೇ ಇರಲಿಲ್ವಾ ಇದು? ವಿಜಯ್, ಇಲ್ಲಿ ಪ್ರಮುಖವಾಗಿ ಒಂದು ಉಲ್ಲಂಘನೆ ಆದರೆ ಮತ್ತೊಂದು ಕಡೆ ಅನುಮೋದಿತ ನಕ್ಷೆಯನ್ನೇ ಫೋರ್ಜರಿ ಮಾಡಿರುವಂತಹ ಆರೋಪ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮೇಲೆ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಉಲ್ಲಂಘನೆಗಳನ್ನು ನೋಡೋಣ. ಯಾವೆಲ್ಲ ಉಲ್ಲಂಘನೆಗಳನ್ನು ಇಲ್ಲಿ ಮಾಡಲಾಗಿದೆ ಅಂದರೆ, ಅವರು ಮೊದಲು ಕಟ್ಟಡ ಶುರು ಮಾಡೋದಕ್ಕೆ ಮುಂಚೆ ಸಂಬಂಧಪಟ್ಟಂತಹ ಯೋಜನಾ ಪ್ರಾಧಿಕಾರದ ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರಬೇಕಾಗಿತ್ತು. ಅವರು ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತಂದಿಲ್ಲ. ಜೊತೆಗೆ BDA ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಒಂದು ಪ್ಲಾನ್ ಅಪ್ರೂವಲ್ ಅನ್ನು ಪಡ್ಕೊಂಡಿಲ್ಲ. ಅದಾದ ನಂತರದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಂದ ಒಂದು ಲೈಸೆನ್ಸ್ ಅನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಇದಾದ ನಂತರದಲ್ಲಿ ಅವರು ಗೌಪ್ಯವಾಗಿ ರಹಸ್ಯವಾಗಿ ಎಲ್ಲ ಒಂದು ನಿಯಮಗಳನ್ನು ಗಾಳಿಗೆ ತೂರಿರೋದನ್ನ ಮುಚ್ಚಿಟ್ಟು ಒಂದು ಕಾಮಗಾರಿಯನ್ನು ಶುರು ಮಾಡಿರುವಂಥದ್ದು ಕೂಡ ಇಲ್ಲಿ ಅಫೆನ್ಸ್ ಆಗುತ್ತೆ. ಇದರ ಜೊತೆಯಲ್ಲಿ ಯಾರಾದರೂ ಆ ಕಟ್ಟಡ ನಿರ್ಮಾಣದ ವಿಚಾರವಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ, ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಅನುಮೋದಿತ ನಕ್ಷೆಯನ್ನು ತೋರಿಸ್ತಿದ್ರು. ಆ ನಕ್ಷೆ ಯಾವುದಂದ್ರೆ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಒಂದು ಅನುಮೋದಿತ ನಕ್ಷೆಯನ್ನು ಪಡ್ಕೊಂಡಿದ್ವಿ, ಅನುಮತಿಯ ನಕ್ಷೆಯನ್ನು ಪಡ್ಕೊಂಡಿದ್ವಿ ಅಂತೇಳಿ ಗ್ರಾಮ ಪಂಚಾಯಿತಿಯ ಸೀಲ್ ಇರುವಂಥದ್ದು, ಅಲ್ಲಿ ಸ್ಥಳೀಯ PDO ಅವರ ಸಿಗ್ನೇಚರ್ ಇರುವಂಥ ಒಂದು ಕಾಪಿಯನ್ನು ತೋರಿಸ್ತಾ ಇದ್ರು. ಆ ಕಾಪಿಗಳನ್ನು ಕೂಡ ನಾವು ಈಗ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ಫೋರ್ಜರಿ ಮಾಡಿದ್ದಾರೆ. ಈ ಒಂದು ಕಾಪಿಗಳನ್ನು ನಾವು ಸ್ಥಳೀಯ PDO ಆಫೀಸರ್ಗೆ ತೋರಿಸಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಅನುಮತಿ ಪತ್ರವನ್ನು, ಈ ಅನುಮೋದನೆ ನಕ್ಷೆಯನ್ನು ನಾವು ಕೊಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ.
ಇದರ ವಿರುದ್ಧ ಕೂಡ ನಾವು FIR ದಾಖಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು ವಿಜಯ್. ಇದಾದ ನಂತರದಲ್ಲಿ ಅಂದರೆ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅನುಮೋದಿತ ನಕ್ಷೆ, ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ BDA ಅನುಮೋದಿತ ನಕ್ಷೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಅನುಮೋದಿತ ನಕ್ಷೆ ಇದ್ರಷ್ಟೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ, ಬಹಳಷ್ಟು ಅಪಾರ್ಟ್ಮೆಂಟ್ಗಳಲ್ಲೇ ವಾಲ್ತಿರುವಂಥದ್ದು ಅಥವಾ ಏಕಾಏಕಿ ಕುಸಿದು ಬೀಳ್ತಿರುವಂಥದ್ದು, ಮನೆಗಳು ಬೀಳ್ತಿರುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಅನುಮೋದಿತ ನಕ್ಷೆ ಸಾಕಷ್ಟು ಮುಖ್ಯವಾಗುತ್ತೆ. ಅಂದರೆ ಬೆಂಗಳೂರಿನಲ್ಲಿರುವಂಥ ಸಂಬಂಧಪಟ್ಟಂತಹ ಸಕ್ಷಮ ಪ್ರಾಧಿಕಾರಗಳು ಇವರು ಕೊಟ್ಟಂತಹ ದಾಖಲೆಗಳನ್ನು ಆಧರಿಸಿ, ಜೊತೆಗೆ ಅವರು ಯಾವ ರೀತಿಯಾಗಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅವರ ಫೌಂಡೇಶನ್ನ ಸ್ಟ್ರೆಂತ್ ಎಷ್ಟಿದೆ, ಎಷ್ಟು ಪ್ಲಿಂತ್ಗಳು ಕಾಲಮ್ಗಳು ಬರ್ತಾ ಇದೆ, ಎಷ್ಟು ವ್ಯಾಪ್ತಿನಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಇದೆಲ್ಲವನ್ನು ಕೂಡ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರವಷ್ಟೇ ಈ ಒಂದು ನಕ್ಷೆಗೆ ಅಧಿಕೃತವಾಗಿ ಒಂದು ಅನುಮತಿಯನ್ನು ಕೊಡ್ತಾರೆ. ಅದ್ಯಾವುದೂ ಕೂಡ ಇವರು ಪಡ್ಕೊಂಡಿಲ್ಲ. ಇದು ಏಕಾಏಕಿಯಾಗಿ ಒಂದು ರಾಜಾರೋಷವಾಗಿ ಅಕ್ರಮ ಕಟ್ಟಡವನ್ನು, ಉಲ್ಲಂಘನೆ ಮಾಡಿರುವಂತಹ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನಾಹುತ ಆದಂತಹ ಸಂದರ್ಭದಲ್ಲಿ ಅದು ನೇರವಾಗಿ ಸ್ಥಳೀಯ ಅಧಿಕಾರಿಗಳು ಜೊತೆಗೆ BDA ಅಧಿಕಾರಿಗಳು ಇದಕ್ಕೆ ನೇರ ಜವಾಬ್ದಾರರಾಗ್ತಾರೆ. ಇದೇ ಕಾರಣಕ್ಕೋಸ್ಕರವಾಗಿ ಇವತ್ತು ಸ್ಥಳೀಯ ಅಧಿಕಾರಿಗಳು ಪರಿಶೀಲನೆ ಮಾಡಿ ಈ ಕಟ್ಟಡವನ್ನು, ಅಕ್ರಮ ಕಟ್ಟಡ, ಅನಧಿಕೃತ ಕಟ್ಟಡವನ್ನು, ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಮತ್ತೊಂದು ವಿಚಾರವನ್ನು ಹೇಳಬೇಕು. ಈಗ ಏನು 3 ಮಹಡಿಗಳನ್ನು ಕಟ್ಟಿದ್ದಾರೆ, ನೆಲ ಮಹಡಿ, ಮೊದಲ ಮಹಡಿ, 2ನೇ ಮಹಡಿ. ಈ 3 ಮಹಡಿಗಳಿಗೆ ಈಗ ಅನುಮೋದಿತ ನಕ್ಷೆಯನ್ನು ಪಡ್ಕೊಳ್ಬಹುದಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ಬಗ್ಗೆ ಕೂಡ ನಾವು ನ್ಯೂಸ್ ಫಸ್ಟ್ ವತಿಯಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಲಾಗಿ ಈಗಾಗಲೇ ನಿರ್ಮಾಣ ಆಗಿರುವಂಥ ಕಟ್ಟಡಕ್ಕೆ ಯಾವುದೇ ಕಾರಣಕ್ಕೂ ಅನುಮೋದಿತ ನಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವರು ಮೊದಲು ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರವಷ್ಟೇ ನಾವು ಅನುಮೋದನೆ ಕೊಡ್ತೀವಿ. ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಅವರು ಕೊಟ್ಟಿರುವಂತಹ ನಕ್ಷೆ ಅಂದರೆ ಅವರು ತೆಗೆದುಕೊಳ್ತಿರುವಂತಹ ಪ್ಲಾನ್ ಈ ವ್ಯಾಪ್ತಿನಲ್ಲಿ ಬರ್ತಾ ಇದೆಯಾ, ಅಥವಾ ಅವರು ಪ್ರತಿಯೊಂದು ನಿಯಮಗಳನ್ನು ಕೂಡ ಅಳವಡಿಸ್ಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರಾ, ಇದೆಲ್ಲವನ್ನು ಪರಿಶೀಲನೆ ಮಾಡಿದ ನಂತರವಷ್ಟೇ ನಾವು ಅವರಿಗೆ ಅನುಮತಿ ಕೊಡ್ತೀವಿ. ಅನುಮತಿ ಕೊಟ್ಟ ನಂತರ ಕಾಮಗಾರಿ ಸ್ಟಾರ್ಟ್ ಆಗಬೇಕಾಗುತ್ತೆ. ಈಗ ನಿರ್ಮಾಣ ಆಗಿರುವಂತಹ ಕಟ್ಟಡಕ್ಕೆ ಅನುಮೋದಿತ ನಕ್ಷೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ BDA ಅಧಿಕಾರಿಗಳು ನೀಡಿರುವಂಥದ್ದು. ಸದ್ಯಕ್ಕೆ ಈ ಉಲ್ಲಂಘನೆ ಮಾಡಿ ನಿರ್ಮಾಣ ಆಗಿರುವಂತಹ ಕಟ್ಟಡ ಸ್ಟಾಪ್ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ, ನೋಟಿಸನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಚೈತನ್ಯ ಟೆಕ್ನೋ ಸ್ಕೂಲ್ ಏನಿದೆ FIR ಮತ್ತು ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಕೂಡ ಸ್ಥಳೀಯವಾಗಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ವಿಜಯ್, ಓಕೆ, ಸಂಪರ್ಕದಲ್ಲಿರಿ ರಘುಪಾಲ್, ಮತ್ತೆ ಮಾತಾಡಿಸ್ತೀನಿ. ನಿಯಮಗಳನ್ನ ಗಾಳಿಗೆ ತೂರಿದ್ರು ಕೂಡ ಕೇಳುವವರೇ ಅಲ್ಲಿರ್ಲಿಲ್ವಾ? ಇಷ್ಟೆಲ್ಲ ಅಕ್ರಮ ಎಸಗಿದ್ರು. ಈಗ ಅಕ್ರಮ ಶಾಲಾ ಕಟ್ಟಡದ ವಿರುದ್ಧ ಅಧಿಕಾರಿ ಚಾಟಿ ಬೀಸಿದ್ದಾರೆ. ಕಾಮಗಾರಿಯನ್ನ ತಾಲೂಕು ಪಂಚಾಯಿತಿಯ EO ಸ್ಥಗಿತಗೊಳಿಸಿದ್ದಾರೆ. ಕಟ್ಟಡದ ಕಾಂಪೌಂಡ್ಗೆ ಬೀಗ ಜಡಿದು ಸೀಲ್ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕಾಮಗಾರಿ ನಡೆಸೋದಕ್ಕೆ ಅವಕಾಶ ಇಲ್ಲ. ನ್ಯೂಸ್ ಫಸ್ಟ್ಗೆ ಈ ಬಗ್ಗೆ EO ಮಂಜುನಾಥ್ ಕೆ ಮಾಹಿತಿ ನೀಡಿದ್ದಾರೆ. ಸಂಬಂಧಪಟ್ಟಂತೆ ಉಸ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಚೈತನ್ಯ ಶಿಕ್ಷಣ ಸಂಸ್ಥೆಯವರು ಅನಧಿಕೃತವಾಗಿ ಕಟ್ಟಡವನ್ನು ಯಾವುದೇ ರೀತಿಯ ಒಂದು ಏನು ಯೋಜನಾ ಪ್ರಾಧಿಕಾರ ಅಥವಾ BDAಯಿಂದ ಪ್ಲಾನ್ ಅಪ್ರೂವಲ್ ತೊಗೊಳ್ಳದೇ ಕಟ್ತಾಯಿದ್ರು. ಅದನ್ನು ಮೊನ್ನೆ ವಿಸಿಟ್ ಮಾಡಿ, ಶನಿವಾರ ನಾನೇ ಖುದ್ದು ವಿಸಿಟ್ ಮಾಡಿ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸೋದಕ್ಕೆ ತಿಳಿಸಿ ಬಂದಿದ್ದೀವಿ. ನಂತರದಲ್ಲಿ ಅವರು ಯಾವುದೇ ರೀತಿಯ ಒಂದು ಚಟುವಟಿಕೆಗಳನ್ನಾಗಿರ್ಬೋದು, ಕಟ್ಟಡದ ಕಾಮಗಾರಿಗಳನ್ನು ನಿರ್ವಹಿಸುವಂಗಿಲ್ಲ. ಹಾಗೂ ಅವರು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ತೊಗೊಂಡು ಬಂದ ಮೇಲೆ ಮಾತ್ರ ಅವರು ಅನುಮತಿಯಂತೆ ಕರ್ತವ್ಯ ನಿರ್ವಹಿಸೋದಕ್ಕೆ ಕೆಲಸ ಮಾಡೋದಕ್ಕೆ ನಾನು ಸೂಚನೆ ನೀಡಿದ್ದೀನಿ. ಸರ್, ಈಗ ಪ್ಲಾನ್ ಇಲ್ಲದೇನೆ 1-2 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಈಗ ಅದು ಹೆಂಗೆ ನೆಕ್ಸ್ಟ್ ಅದು ಪ್ಲಾನ್ ತಗೊಳ್ಳೋಕ್ಕೆ ಅವಕಾಶ ಇದೆಯಾ ಅವ್ರಿಗೆ ಅಥವಾ ಹೇಗೆ ಸರ್? ಅಲ್ಲ, ಇವಾಗ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ವಿ ಹ್ಯಾವ್ ಸ್ಟಾಪ್ಡ್ ದಟ್ ವರ್ಕ್ ಆ್ಯಂಡ್ ವಿ ಹ್ಯಾವ್ ಟೆಲ್ಡ್ ಟು ಇದನ್ನು ಏನು ಯೋಜನಾ ಪ್ರಾಧಿಕಾರದಿಂದ ಅಥವಾ BDAಯಿಂದ ಪ್ಲಾನ್ ಅಪ್ರೂವಲ್ ತೊಗೊಂಡು ಬಂದಂಥ ನಂತರದಲ್ಲಿ ಅಷ್ಟೇ ಕೆಲಸ ಮಾಡಬೇಕು. ಅದುವರೆಗೆ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅಂತ ವಿ ಹ್ಯಾವ್ ಸ್ಟಾಪ್. ಸರ್, ಮತ್ತೊಂದು ಈ PTO ಸಿಗ್ನೇಚರ್ ಮತ್ತು ಸೀಲ್ನ ಗೋಲ್ಮಾಲ್ ಮಾಡಿರುವಂಥ ಆರೋಪ ಕೂಡ ಅವ್ರ ಮೇಲಿದೆ. ಯಾಕಂದರೆ ಯಾರೇ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಕಾಪಿ ಇಟ್ಕೊಂಡು ಅದನ್ನು ತೋರಿಸ್ತಾ ಇದ್ದಾರೆ. ನೋಡಿ, ನಾವು ಪರ್ಮಿಷನ್ ತೊಗೊಂಡಿದ್ದೀವಿ PDO ಕಡೆಯಿಂದ ಅಂತೇಳಿ ಅಪ್ರೂವಲ್ ಕಾಪಿನ ತೋರಿಸ್ತಿದ್ದಾರೆ. ಅದನ್ನು ಇದು ತಾವು ಹೇಳಿದ ಮೇಲೆ ಅದು ನನ್ನ ಗಮನಕ್ಕೆ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡ ಹೇಳಿದ್ದೀನಿ. ಅದು ಆ ಥರ ಏನಾದರೂ ಮಿಸ್ಯೂಸ್ ಆಗಿದರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲು ಮಾಡೋದಕ್ಕೆ ಕೂಡ ತಿಳಿಸಿದ್ದೀನಿ. ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡಬಾರ್ದು, ಮಾಡಿದ್ರೆ ಅಂದರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ. ಮತ್ತು ದಟ್ ಈಸ್ ಆಲ್ಸೋ ಒಂದು ನಮ್ಮ ಕಾಯ್ದೆಯಲ್ಲಿ ಏನು ಅವಕಾಶ ಇದೆ ಆ ಅವಕಾಶ ಅಡಿಯಲ್ಲಿ ಕೆಲಸವನ್ನು ನಿಲ್ಲಿಸೋದಕ್ಕೆ ಮತ್ತು ಏನು ಸ್ಟ್ರಿಕ್ಟಾಗಿ ತಿಳಿಸಿದ್ದೀವಿ ನಾವು ಯಾವುದು ಮಾಡಬಾರ್ದು ಅಂತ.
ನೋಟಿಸ್ ಕೊಟ್ಟಾದ್ಮೇಲೆ ಯಾವುದೇ ರೀತಿ ಆ್ಯಕ್ಟಿವಿಟೀಸನ್ನು ಕೆಲಸವನ್ನು ಮಾಡಬಾರ್ದು ಅಂತ ತಿಳಿಸಿದ್ದು, ಯಾವುದೇ ರೀತಿ ಕೆಲಸವನ್ನು ಮಾಡಬಾರ್ದು ಅಂತ ಮಾಡ್ತಿಲ್ಲ ಅಂತ ಬಿಟ್ಟು ಹೇಳ್ತಿದ್ದಾರೆ. ಮತ್ತು ಇವನ್ ಈ ಫಟಾಲ್ ದೇ ವೈಲೇಟ್ ಮಾಡಿದ್ರೆ ಎಂಟೈರ್ ಪ್ರಮೇಜಸ್ ಏನಿದೆ ಪ್ರಿಮೈಜಸನ್ನೇ ಒಂದು ಸೀಸ್ ಮಾಡಿ ನಮ್ಮ ಕಸ್ಟಡಿಗೆ ತಗೊಳ್ಳಿ ಅಂತ ಕೂಡ ಹೇಳಿದೆ. ಸೊ ಇದು ಇಲ್ಲಿ ನಡೆದಿರುವಂಥ ಅಕ್ರಮ, ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಹುಂಬತನ ಅಂದರೆ ದಾಖಲೆಗಳನ್ನು ಫೋರ್ಜರಿ ಮಾಡಿಕೊಂಡು ಯಾರೂ ಕೇಳಲ್ಲ ಅಂತ ಮನಸೋ ಇಚ್ಛೆ ಇಷ್ಟ ಬಂದ ಹಾಗೆ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಮಾಹಿತಿ ಸಿಕ್ತಿದ್ದ ಹಾಗೆ ಸದ್ಯ ಇನ್ನು ಕಾಮಗಾರಿ ಮುಂದುವರಿಸೋ ಹಾಗಿಲ್ಲ ಅಂತ ಅಲ್ಲಿ ಬೀಗ ಜಡಿದು ಅದಕ್ಕೆ ನಿಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ರಘುಪಾಲ್, ಧನ್ಯವಾದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.